ಪಕ್ಷೇತರಕ್ಕೆ ಅದಕ್ಕೆ ಯಾವುದೇ ಅರ್ಥನೇ ಇಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ. ಭಾರತೀಯ ಜನತಾ ಪಕ್ಷದ ಇರುವಂಥ ನಿರ್ಣಯಕ್ಕೆ ವೈಯಕ್ತಿಕ ಕಾರ್ಯಕರ್ತನಾಗಿ ಅವರ ನಿರ್ಣಯಕ್ಕೆ ತಲೆಬಾಗ್ತೀನಿ. ಆದರೆ ಸಮಾಜದಿಂದ ಬಂದವನು, ಸಮಾಜದಲ್ಲಿ ಬೆಳೆದವನು, ಸಮಾಜದಿಂದ ಯಾವ ನಿರ್ಣಯ ಬರ್ತದೋ, ಯಾವ ಸಮಾಜದವರು ಯಾವ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ನಾನು ಅದಕ್ಕೆ ತಲೆಬಾಗಬೇಕಾಗ್ತದೆ. ಸಮಾಜ ಏನಾದರೂ ನಿರ್ಣಯ ತೊಗೊಂಡ್ರೆ ಅದಕ್ಕೆ ನಾನು ಅಭ್ಯರ್ಥಿಯಾಗಿ ಸಮಾಜದ ಸ್ವಾಭಿಮಾನವನ್ನು ಕಾಪಾಡೋದಕ್ಕೋಸ್ಕರವಾಗಿ, ಸಮಾಜದ ಹಿತವನ್ನು ಕಾಪಾಡೋದಕ್ಕೋಸ್ಕರವಾಗಿ, ಸಮಾಜದ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಬರುವ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲುವಂತಹ ನಿರ್ಣಯ ಏನಾದರೂ ಸಮಾಜ ತೆಗೆದುಕೊಂಡ್ರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೊನೆಯ ಕ್ಷಣವರೆಗೂ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಅಂತ ನನಗೆ ಹಿರಿಯರು ಆಶ್ವಾಸನೆ ಕೊಟ್ಟಿದ್ದರು. ಕೊನೆಯ ಕ್ಷಣದ ನಂತರ ಆ ಸಂದರ್ಭದಲ್ಲಿ ಕೆಲವು ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮ ಒಂದು ಸ್ವಾರ್ಥ ಸಾಧನೆಗೋಸ್ಕರವಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಯನ್ನು ಕಡೆಗಣಿಸಿ, ನರೇಂದ್ರ ಮೋದಿಜಿಯವರ ಆಶಯವನ್ನು ಧಿಕ್ಕರಿಸಿ ಅವರೇನು ನಿರ್ಣಯ ತೆಗೆದುಕೊಂಡಿದ್ದಾರೋ ಆ ನಿರ್ಣಯಕ್ಕೆ ತುಂಬ ಅನ್ಯಾಯ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ಸೂಕ್ತವಾದ ನಿರ್ಧಾರವನ್ನು ಬರುವ ಕೆಲವೇ ದಿನಗಳಲ್ಲಿ ಇಡಿಯಾದ ಸಮಾಜ ಸಭೆ ಸೇರಿ ನಿರ್ಣಯ ತಗೊಳ್ತದೆ.